7 ಗಂಟೆ ಆಗೈತಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲ ನೀರು ತುಂಬಿನಿ. ನಮ್ಮ ಪಪ್ಪಿ ಬೆಳತನ ಎಲ್ಲಿ ಹೋಗಿತ್ತಾನ ಈಗ ಬಂತು. ನಮ್ಮ ಪಪ್ಪಿ ಈಗ ಬಂತು. ಕಪ್ಪಿ ನಮ್ಮ ಮುಕ್ಕೊಂಡೈತಿದ. ಯಾಕೆ ಮುಕ್ಕೊಂಡೈತೆ ವಿಚಾರ ಮಾಡೋಣ ಬರ್ರಿ ಸ್ವಲ್ಪ. ಓಯ್ ರುಕ್ಮಿಣಿ, 8 ಗಂಟೆ ಆಗೈತೆ ನೋಡ್ರಿ, ಇನ್ನೂ ಮುಕ್ಕೊಂದಾಳ. ಆರಾಮಿರಾಕಿಲ್ಲ, ಅದಕ್ಕೆ ಮುಕ್ಕೊಂದಿರ್ಬೇಕು. ಪಾಪ ಮುಕ್ಕೊಲ್ ಬಿಡ್ರಿ. ನಾನು ಎಲ್ಲ ಮಾಡಿ ಕಸ ಹೊಡೆದನು, ಬಾಂಡೆ ತಿಕ್ಕಿನಿ, ಆಕಳ ಹಿಂಡಿನಿ, ಹೆಣ್ಕಾಸು ಮಣ್ಣಿ ಎಲ್ಲ. ಇದಕ್ಕೂ ಆರಾಮಿಲ್ಲ ಆಂಬಲ್ಲ. ಇದು ಹಿಂಗೆ ಬಿದ್ದತ್ತ, ಇದು ಹಿಂಗೆ ಬಿದ್ದತ್ತೆ. ಓಯ್ ಯಾಕೆ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ನೋಡ್ರಿ. ಗುಡ್ ಮಾರ್ನಿಂಗ್ ಅಂದ್ರೆ ಹ್ಞೂ ಹ್ಞೂ ಅಂತಾಳೆ. 8 ಗಂಟೆ ಆಗೈತೆ ನೋಡ್ರಿ, ಟೈಮ್ ನೋಡ್ರಿ. 8 ಆಗೈತಿ. ಗುಡ್ ಮಾರ್ನಿಂಗ್. ಇರ್ಲಿ ಹಾಕಿದ್ದು ಒಂದು ನಸೀಬ್ ರೀ, ನಮ್ಮದು ಒಂದು ನಸೀಬ್ ರೀ. ನಾನಿವತ್ತು ಜೋಳದ ದೋಸೆನ ಮಾಡಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ 2 ಆಲೂಗಡ್ಡೆ ತೊಗೊಂಡೇನಿ. ಇನ್ನು ಎರಡು ಆಲೂಗಡ್ಡೆನ ಕುದಿಸ್ಕೋತೀನಿ ಪಲ್ಯ ಮಾಡ್ಕೊಳಕ್ಕೆ. ಒಂದು ಆಲೂಗಡ್ಡೆ ಇರಲ್ಲ ಅಂತ ಅಂದ್ರೆ ನಮ್ಮ ಮನೆಯವ್ರು ಮಧ್ಯಾಹ್ನ ಮಟನ್ ತರ್ತೇನೆ ಅಂತಂದಾರ. ಸುಮ್ಮನೆ ಉಳಿದ್ರೆ ವೇಸ್ಟ್ ಆಗಿಬಿಡ್ತೈತಿ. ಅವರು ಅಷ್ಟು ಪಲ್ಯ ತಿನ್ನಂಗಿಲ್ಲ. ಒಂದು ಸಾಕು, ಯಾಕಂದ್ರೆ ಒಂದು ಹೊತ್ತಿಗೆಲ್ಲ ಇಬ್ಬರಿಗೆಲ್ಲ ಆಕೈತಿ. ಇದು ಏನಾಗೈತೆ ಅಂತಂದ್ರೆ ಸ್ಪ್ರಿಂಗ್ ಏನೋ ಹೋಗೈತಂತ, ಅದು ಗ್ಯಾಸ್ ಲೀಕ್ ಆಗೋದೈತಿ. ಅದ್ರ ಸಲುವಾಗಿ ಈಗ ಒಂದು ಒಲಿ ಮ್ಯಾಗನ್ನ ಮಾಡ್ಕೋಬೇಕು. ಭಾಳಷ್ಟು ಮಂದಿ ಕೇಳಾಗದಿದ್ರಿ, ನೀವು ಜೋಳದ ದೋಸೆನ ಹೆಂಗೆ ಮಾಡ್ತೀರಿ ಶೇರ್ ಮಾಡ್ಕೋರಿ ಅಂತೇಳಿ. ಇವತ್ತು ಶೇರ್ ಮಾಡ್ಕೊಳ್ಳೋವಂಥ ಟೈಮ್ ಬಂತು ನೋಡ್ರಿ. ಈಗ ಅದು ಕುದೀಲಿ. ಅವು ಕುದಿಗೊಡ್ದ ನಾನು ತಲೆತಿ ಬಾಚ್ಕೊಂಡು ಜಳಕ ಮಾಡ್ಕೊಂಡು ಬಂದು ಆಮೇಲೆ ಸಿಗ್ತೇನೆ. ಹಿಟ್ಟು ಒಂದು ಕಲಿಸಿಟ್ಟು ಅದನ್ನೊಂದು ನಿಮ್ಮ ಜೊತೆ ಶೇರ್ ಮಾಡಿ ಹೋಗ್ತೀನಿ. ಇಲ್ಲಿ ನಾನು 1 ಕಪ್ ಅಥವಾ ನಿಮ್ಗೆ ಎಷ್ಟು ಬೇಕು ನೋಡ್ರಿ, 1 ಕಪ್ ಅಥವಾ 2 ಕಪ್ನಷ್ಟ ಜೋಳದ ಹಿಟ್ಟು ತಗೋರಿ. ಅದ್ರೊಳಗೆ 1 ಕಪ್ನಷ್ಟ ಗೋಧಿ ಹಿಟ್ಟು ಹಾಕೋರಿ. 2 ಕಪ್ ಜೋಳದ ಹಿಟ್ಟು 1 ಕಪ್ ಗೋಧಿ ಹಿಟ್ಟು ಹಾಕೋರಿ. ಇಲ್ಲ 1.5 ಕಪ್ ಆದ್ರೂ ಗೋಧಿ ಹಿಟ್ಟು ಹಾಕೋರಿ. ನಾವು ಇದನ್ನ ಸೆಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, ನನಗಿದ 2 ಕಪ್ನಷ್ಟು ಸಿಕ್ಕೈತಿ. ನಾನು 2 ಕಪ್ ನೋಡ್ತೀನಿ. ಅಂದ್ರೆ 1.5 ಕಪ್ ಬೇಕಾದ್ರೆ 1.5 ಕಪ್ ಜೋಳದ ಹಿಟ್ಟು, ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಕೋತೇನೆ. ಸಾಕಂತ ಅನಿಸ್ತೈತಿ. ಇಷ್ಟು ಹಿಟ್ಟು ತೆಗ್ದೆ ನಾನು. ಇಲ್ಲೇ ಕಾಣಿಸ್ತೈತಲ್ಲ, ಅನ್ಸಕತ್ತಿಲ್ಲ. ಇಲ್ಲೇ ಸಣ್ಣ ಕಪ್ಪಿಲ್ಲ ಆದ್ರೆ 2 ಕಪ್ ಜೋಳದ ಹಿಟ್ಟು ಐತಿ. ಇದ್ರಾಗ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕೋದು. ಗೋಧಿ ಹಿಟ್ಟು ಭಾಳ ಹಾಕಿದೆ ಅಂದ್ರೆ ಲಗುನ ಬರ್ತೈತಿ. ಅಂದ್ರೆ ಕಪ್ ಹಾಕೋ ದೋಸೆ. ಈಗ ಇದನ್ನಿಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ನಮ್ಗೆ ಎಷ್ಟು ಬೇಕು ನೋಡ್ರಿ ದೋಸೆ,
ಅಷ್ಟನ್ನ ಹಾಕೊಳ್ಳೋದು. 2 ಕಪ್ 2 ಕಪ್ ಜೋಳದ ಹಿಟ್ಟು ಹಾಕೊಂಡ್ರೆ 1 ಕಪ್ ಗೋಧಿ ಹಿಟ್ಟು ಹಾಕೋದು. ಈಗ ಇದನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡ ಕಲಸ್ಕೊಳ್ಳೋದು. ನಾನು ಜೀರಿಗೆ ಪರ್ಗಿ ಏನು ಹಾಕಂಗಿಲ್ಲ, ಕೆಲವರು ಜೀರಿಗೆ ಹಾಕ್ತಾರ. ಜೋಳದ ಹಿಟ್ಟು ಪಾಕೆಟ್ ಹಿಟ್ಟು ತರ್ತಿರಲ್ಲ, ಅದಷ್ಟೊಂದು ಜಿಗಿ ಇರಂಗಿಲ್ಲ. ಹಂಗಾಗಿ ನೀವು ಏನ್ ಮಾಡ್ತೀರಂದ್ರ ಕರೆಕ್ಟಾಗಿ 1.5 ಕಪ್ ಗೋಧಿ ಹಿಟ್ಟು ಹಾಕೋರಿ, ಅಂದ್ರೆ ಈ ದೋಸೆ ಮಸ್ತ್. ಸಾರಿ, ಫೋನ್ ಬಂತ, ಹಂಗಾಗಿ ವಿಡಿಯೋ ಬಂದಾಗ್ಬಿಡ್ತದ. ನಮ್ಗೆ ದೋಸೆ ಹಿಟ್ಟಿನ ಅದಕ್ಕೆ ಹೆಂಗೆ ಬೇಕಲ್ಲ ಹಂಗೆ ಕಲಸ್ಕೊಳ್ಳೋದು. ಇದನ್ನು ನೀವು ಪೇಪರ್ ಥರ ದೋಸೆ ಮಾಡ್ಕೋತೇನಂತಂದ್ರೆ ಭಾಳ ಅಳಗೆ ಕಲಸ್ಕೋಬೇಕಾಕೈತಿ. ಮತ್ತು ಈಗ ಮಾಮೂಲಿ ದೋಸೆ ಮಾಡ್ಕೋತೀವಲ್ಲ ಆ ಥರ ಆದ್ರೆ ಈಗ ದೋಸೆ ಹಿಟ್ಟಿನ ಅದಕ್ಕೆ ಏನು ಇರ್ತೈತಲ್ಲ ಹಂಗನ ಕಲಸ್ಕೊಳ್ಳೋದು. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ. ಡಯೆಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು. ಮುಂಜಾನೆ ಎದ್ದು ಕೂಡ ನಮ್ಮ ಮನೆಯವರ ಗಿಡ ಹತ್ತುವಂಥ ಸಾಹಸನ ಮಾಡಾಕತ್ತಾರ. ಎಲ್ಲರೂ ಚಪ್ಪಾಳೆ ತಟ್ಟಬೇಕಾಗಿ. ಅಯ್ಯಯ್ಯೋ ವೆಂಕಟೇಶ್, ಅರ್ಧದ ಪೇಂಟ್ ಹಾಕೊಂಡಿ ನೀನ. ಅದು ಹೊಲಿಗೆ ಹಾಕಿದ್ರ ಹೊಲಿಗೆ ಬಿಚ್ಚಾಕತ್ತೈತಿ. ಅಲ್ಲೊಂದು ಕಾಯಿ ಅಲ್ಲೇ ಉದುರಿ ಅಲ್ಲೇ ಸಿಕ್ಕಾಕೊಂಡೈತದ, ಅದನ್ನ ತೆಗ್ಯಾಕ. ಹುಳಾಪುಡಿ ಐತಿ. ಯಾಡದಾವು ಅಲ್ಲಂದೈತಿ ಇನ್ನೊಂದ. ಇನಿಚಿ ಪನಿಚಿ ಗೂಡು ಹಾಕಿರ್ತಾವ, ಹುಷಾರ. ನಾನು ಮೊದಲು ಹತ್ತಿದ್ ನೋಡಪ್ಪ, ದಪ್ಪ ಆದಿಂದ ಗಿಡನ ಹತ್ತಕ್ಕಾಗ. ಅಯ್ಯ ನಾನು ಎಲ್ಲ ಮಾಡೇನು ಬಾ, ದೊಡ್ಡ ದೊಡ್ಡ ಗಿಡ ಹತ್ತೇನೆ ನಾನು. ಸೊಕಾಸ್ ಸೊಕಾಸ್ ಸೊಕಾಸ್. ಮತ್ತೆ ದಪ್ಪ ಯಾಕಾಗಬೇಕು, ಹೊಟ್ಟೆ ಕರ್ಗೋಸ್ಕರದೇನು. ಸೈದಾಪುರದಾಗ ಅದಾವಲ್ಲಿ ತೆಂಗಿನ ಗಿಡ ಇದ್ದವನಲ್ಲಿ ಅನ್ನಿ. ಅಯ್ಯೋ ಅಯ್ಯಯ್ಯೋ ನೋಡ, ನಮ್ಮ ಪುದೀನ ಎಲ್ಲ ಅಳಗಲ್ ಬಿಡದಿ ನೋಡ. ಅದು ಮತ್ತು ಗಡಿಗೆ ಹೊಡೆದಿತ್ತು, ಅದನ್ನ ಯೂಸ್ ಮಾಡಿದ್ರ ಆತಂತ. ಈ ಗಡಿಗೆ ಒಳಗೆ ಇಡದ ನಂಗೆ ಪುದೀನ ನೋಡು, ಹಚ್ಚದನ್ನ ಎಲ್ಲಾರ. ಪುದೀನ ಬೇಕು ನನಗೆ, ಇಲ್ಲೊಂದು ಹಚ್ಚಿ ಎಲ್ಲಿ ಹಚ್ತಿ ನೋಡ್ರಿ. ಗಡಿಗೆ ಹೊಡೆದ್ರ ಅದನ್ನ. ಆ ಗಡಿಗೆ ತೆಗಿಯಪ್ಪ, ಖಾಲಿ ಪಲ್ಲೆ ಚುಚ್ಚತೈತಿ. ಒಟ್ನಲ್ಲಿ ಅದು ನಂಗೆ ಪರ್ಮನೆಂಟ್ ಉಳಿಬೇಕು. ಕೋಳಿ ಸಂಬಂಧ ಹಚ್ಚಿ ಎಲ್ಲ ಕಡೆ ಬಿಟ್ಟೈತಿ, ಎಲ್ಲಿ ಊಟನ ಹೊಲ್ತದ. ಆ ಮಾವಿನ ಗಿಡದಂತೆಲ್ಲ ಹಚ್ಚಿದ್ರೆ ಭಾಳ ಬೇಕು ಪುದೀನ. ಮುಂದೆ ರೈಸ್ ತಿನ್ನಾಕತ್ನಿ ಅಂದ್ರೆ ಬಿರ್ಯಾನಿ ಮಾಡ್ಕೊಂಡು ತಿನ್ನಾಕ. ನಾ ಜಳಕ ಮಾಡ್ತೇನಪ್ಪ, ಕೊಡು. ಎಲ್ಲೇ ಹಚ್ತೀನಿ ನೋಡಿ ಹಚ್ಚು, ಇಲ್ಲಾಂದ್ರೆ ಈ ಕಟ್ ನೋಡಿದ್ರೆ ಅತ್ತ ಈ ಕಟ್ ಹಚ್ಚಕ್ಕೆ ಬರ್ತೈತೆ. ಹಚ್ಚಬೇಕಾದನ ಈ ಕಟ್ ಹಚ್ಚುನಂತ. ಒಂದು ಅಗಿ ತಗೊಂಡು ಈಗ ಇಲ್ಲಿ ಎಲ್ಲಾರ ಹಚ್ಚ. ಅಲ್ಲಿ ಹಚ್ಚ ಕಡೆ ಪ್ಯಾಲ್ ಗಿಡದಂತೆಲ್ಲಿ. ಇಲ್ಲಾಂದ್ರೆ ಇಲ್ಲಿ ಹಚ್ಚಿದ್ ನಾನು, ಇಲ್ಲಿ ಹತ್ಲಿಲ್ಲ, ಅಲ್ಲಿ ಹತ್ಲಿಲ್ಲ ನೋಡು. ಅದನ್ನು ನಾನ ಮಾಡ್ಬೇಕು. ನಾನು ಅಡುಗೆ ಮಾಡ್ಬೇಕು ವೆಂಕಟೇಶ, ಯಾವಾಗ ಮಾಡಲಿ. ಮತ್ತು ಇದಕ್ಕೆ ಹೋಗೋಣಂತಿ. ಎಲ್ಲೈತಿಲ್ಲ ನೀ
ಮುಂಜಾನೆ ಕಳಿಸಿ ವಾ ಇಲಾಚಿ ಗಿಡದ ಮುಳ್ಳಪ್ಪ ಚಪ್ಪಲಿಲ್ದ ಅಡ್ಡಾಡಂಗನೇ ಇಲ್ರಿ. ಎಲ್ಲಿದೆ ಅದು ಪರ್ಮನೆಂಟ್ ಉಳಿಬೇಕು. ಇಷ್ಟು ಹಚ್ಚಬೇಡ ಮತ್ತೆ ಇಲ್ಲಿ ಹತ್ತಲಿಲ್ಲ ಅಂದ್ರೆ ಹಂಗೆ ಬೇಕಾಗ್ತದೆ. ಆ ಕಡೆ ಹಚ್ಚಿ ನಟ್ಟು ಇಲ್ಲಿ ಹಚ್ಚಬೇಕು ದಿನ. ಒಂದಿಟ್ಟು ತಕ್ಕೋ ಬೇರೆ ಹೇಳ್ತೀನಿ. ಇಲ್ಲೇ ಹಚ್ಚಿ ರಗಡ ಹಚ್ಚಿನ ನಾನು ಉಳಿ ಹೊಲ್ತದ. ಬೇಕಾದಂಗೆ ಹಬ್ಬಬೇಕಿಲ್ಲ ಈಗ. ಅವಾಗಿಲ್ಲೇ ಮನೆ ಮುಂದೆ ಬ್ಯಾರಲ್ ಮುಂದೆ ನೀನು ಫಸ್ಟ್ ಸ್ಟಾರ್ಟಿಂಗ ನಾನು ವಿಡಿಯೋ ಮಾಡೋ ಮುಂದನ ಅಥವಾ ಬ್ಯಾರಲ್ ಮುಂದೆ ಅಲ್ಲೇ ಮನೆ ಮುಂದೆ ಇತ್ತದ ಜಗ್ಗಿ ಹಬ್ಬಿತ್ತದ. ಅದು ನಾವು ಹಿಂಗೆ ಹಂಗೆ ಹಬ್ತದೆ ಬಾಯಿದು ಅಂತೇಳಿ ಅವಾಗ ಏನು ಅಷ್ಟು ಯೂಸ್ ಮಾಡೋದು ನಂಗೆ ಗೊತ್ತಿದ್ದರ್ಕಿಲ್ಲ. ಕಿತ್ ಹೋಗೋದಿವು ಹೋಗೇ ಬಿಡ್ತದ. ಮತ್ತು ಕೋಳಿ ಒಂದು ಮಾಡಿದ್ವಲ್ಲ ಕೋಳಿದ್ರು ಬಂದಿಲ್ಲ. ತಗೋ ಒಂದಿಟ್ಟು ತಕ್ಕೋ. ಹ್ಞೂ ಒಂದಿಟ್ಟು ತಕ್ಕೋ ಅನ್ನಿ ಕನ್ನಡದಾಗ ಹೇಳಿದ್ ತಿಳಿದಿಲ್ಲ. ಬೇರೆ ಕಡೆ ಇಟ್ಟು ಹಚ್ಚಾಕ ಬೇಕಾ ಹೇಳ್ತಿರ್ತೇನೆ ನಾನು ಹೇಳಿದ್ದು ಅಷ್ಟ. ಒಂದಿಟ್ಟು ಬೇರಿದ್ರೆ ಸಾಕು ಹತ್ತದೇನು. ನೋಡಿ ತೆಗಿಬೇಕಾದ್ರೆ ಈ ಕಡೆ ಹೊಳಸದನ ಅದು ಇದ್ದಿದ್ದು ಪುದೀನ ಇದ್ದಿದ್ದು. ಮತ್ತು ಈಗ ಬೇಕಾ ಈ ಕಡೆ ಹೊಳಸು ಡ್ರಿಪ್ಪಿನ ಪೈಪಿನ ಕಡೆ. ಈಗ ಅದು ಬೇರೆ ಬಿಡಾಕ ಇದ್ರದಕ್ಕೆ ತಾಕತ್ತು ಗೊಬ್ಬರ ಇದ್ರದಕ್ಕೆ ಎದ್ದಿಲ್ಲ. ಮತ್ತು ಇಲ್ಲಿ ಗಿಡಗಳು ಬಡ್ಡ್ಯಾಗ ಹಚ್ಚಿದೀಪ. ಏನದ ಬೇರ್ ಬಿಡ್ತೈತಿ ನಾನು ಪುದೀನ ಚಟ್ನಿ ಐತಿ ಮಸ್ತ್ ಆಕೈತಿ. ನಮ್ಮ ಮನೆಯವ್ರು ಇಷ್ಟ. ನಂಗೆ ಪುದೀನ ಫ್ಲೇವರ್ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಇವು ಪುದೀನ ಚಟ್ನಿ ಮಾಡಿ ಘಾಟೆ ಪಾಪಡೆದೊಳಗತಿ ಹಚ್ಕೊಂಡು ತಿನ್ಬೇಕು. ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಒಂದಿಟ ಕರಿಬೇ ಮುರ್ಕೊಂಬರ್ತೇನೆ ಪಲ್ಯ ಒಗ್ಗರ್ನೆಗೆ. ಮತ್ತು ಹಚ್ಚಿ ಬಿಡ್ಲ ಹಂಗೆ ಯಾಕೆ ಮಾಡ್ತಿ ನೀ? ಆ ನಮ್ಮನೆ ಯಾಕೆ ಚೀರ್ತಿ? ಬಿಡಪ್ಪ ಇರ್ಲಿ ಬಿಡು, ನಾವು ಮಾಡ್ಕೋತೇವೆ ಸುಮ್ಮನೆ ಯಾಕೆ. ನಾನೇನು ಕೇಳ್ಬೇಡ, ನನ್ನ ಕೂಡ ಮಾತಾಡ್ಕೋಬೇಡ. ಎಲ್ಲಿಟ್ಟಿದನ ಮತ್ತೊಂದಿಟ್ಟು ಹಚ್ಚು ಅಂದ್ರೆ ಎಷ್ಟು ಮಾಡ್ತಿ? ಆತಾಳಪ್ಪ ಆಗ್ಲ ಹಿಂಗೆ ಇರಲಿ. ನಮಗೂ ಒಂದು ಟೈಮ್ ಬರ್ತೈತಿ. ಮತ್ತು ನೀನ ಕುಡಿಪ, ನಾವಲ್ಲಿ ಬಿಡು ಸುಮ್ಮನೆ ಯಾಕೆ. ಹಾಂ ನಾನು ನೋಡಿದ್ರೆ ಕಾಯಿ ಹೊಡಿಯೋ ಪದ್ಧತಿ ಹಂಗಲ್ಲ. ಮತ್ತು ಅವು ಯಾರಿಗೆ ದಕ್ಬೇಕಿತ್ತ? ಭೂಮಿ ತಾಯಿ ಮಡ್ಲಿಗೆ ದಕ್ಬೇಕಿತ್ತ. ಅವು ಭಾಳ ದಿನ ಆಗೈತದ ಹರಿದು ಬಿದ್ದ. ನಮ್ಮ ಮನೆಯವ್ರು ಏನು ಮಾಡಿದ್ರೆ ಗೊತ್ತು? ನೀವು ಎಳ್ನೀರು ಐತಿ, ಎಳ್ನೀರು ಕುಡಿ. ನೀರಿಲ್ಲ ಇಷ್ಟು ಮತ್ತು ವಿಡಿಯೋದಾಗ ಶೂಟ್ ಆಗಿರ್ಬೋದು ಅದು ಬಹುಶಃ. ಕಾಯಿ ಹಿಂಗೆ ಅಡ್ಡ ಮನಗಿಸಿ ಹೊಡಿಬಾರ್ದ, ಹಿಂಗೆ ನಿಂದ್ರಿಸಿ ಹೊಡಿಬೇಕು. ಅದು ಪದ್ಧತಿ. ತಿನ್ನಕ್ಕೆ ಚಲೋ ಇಲ್ಲ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರುಟೀನ್ ಹೆಂಗಿರ್ತದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟೊತ್ತನೆ ಇಲ್ಲೇ ಆಲೂಗಡ್ಡಿನ ಕುದಿಸ್ಕೊಂಡೇನಿ, ಪಲ್ಯ ಮಾಡಾಕ ಇದನ್ನೆಲ್ಲ ನೋಡಿದ್ರಲ್ಲ. ಹಿಟ್ಟ ಕಲ್ಸೋದತಿ ಹೆಂಗಂತೇಳಿ ಈಗ ಇಲ್ಲಿನ ಆಲೂಗಡ್ಡಿ ಸುಲ್ಕೊಂಡ ಪಲ್ಯ ಮಾಡ್ಕೋತೀನಿ. 2 ಉಳ್ಳಾಗಡ್ಡಿ ತೊಗೊಂಡಿನಿ, 1 ಆಲೂಗಡ್ಡಿ ಕುದಿಸ್ಕೊಂಡೀನಿ. ಇದು ಈಚ ಕಡೆದ ಸ್ಪ್ರಿಂಗ್ ಹೋಗಿ ಅದು ಲೀಕ್ ಆಗತ್ತಂತಲ್ಲ, ಇದೊಂದು ಸುರು ಐತಿ. ಈಗ ಇದೊಂದರ ಮ್ಯಾಗನ ಎಲ್ಲ ಮಾಡ್ಕೋಬೇಕು.
ಸೀಕರ್ನಿ ಮಾಡ್ಕೊಂಡು ಪಲ್ಯನೂ ಮಾಡೀನಿ. ಈಗ ದೋಸೆ ಮಾಡಾಕತ್ತೆ ನೋಡಿ. ಇದನ್ನ ಹಂಚ ತೊಳೆದಿರ್ತೇವೆ, ಚಪಾತಿ ಮಾಡ್ತಲ್ಲ ತೊಳೆದಿರ್ತೇವಲ್ಲ, 1-2-3 ದೋಸೆ ಚಲೋ ಹೇಳಂಗಿಲ್ಲ. ಹಂಗಾಗಿ ಎಣ್ಣೆ ಭಾಳ ಹಚ್ಬೇಕಾಗ್ತೈತಿ. ಯಾಕಂದ್ರೆ ಕಬ್ಬಿಂದದ ನಾನ್ಸ್ಟಿಕ್ದಂದ ತವಾ ತಗೋಬೇಕು. ನಾನ್ಸ್ಟಿಕ್ದ ದೋಸೆ ಹಂಚ ಯಾವ ಕಂಪ್ನಿ ತಗೊಂಡ್ರೆ ಚಲೋ ಅಂತ ಹೇಳಿ ಕಮೆಂಟ್ ಮಾಡಿರಿ. ಮತ್ತೆ ನೀವು ಯಾವ್ದು ಯೂಸ್ ಮಾಡ್ತೀರ ಅಂತ ಹೇಳಿ. ಮೊದ್ಲು ಇಷ್ಟು ದಿನ ನಮ್ಮ ಮದ್ವೆಯಾಗ ಕೊಟ್ಟಿದ್ದ ಇತ್ತು, ಅದನ್ನ ಯೂಸ್ ಮಾಡ್ತಿದ್ವಿ. ಅದ ಸುಟಿಗೆ ನಮ್ಮ ಹುಡುಗರು ಬಂದಾಗ ತಂತಿಲಿ ತಿಕ್ಕಿ ಬಿಟ್ಟಾರ ಪಾಪ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅದ ಲಘುನ ಬಾದಾತ. ಮೊದಲು ಸಣ್ಣ ಸಣ್ಣನ ಮಾಡ್ಕೋತೇನೆ, ಯಾಕಂದ್ರೆ ಹಂಚ ಒಂದಿಟ್ಟು ಎಣ್ಣೆ ಉಣ್ಬೇಕದ. ಎಣ್ಣೆ ಅಥವಾ ತುಪ್ಪ ಹಚ್ಬೋದ, ಮಸ್ತಕ್ಕ ದೋಸೆ ಅಂತರು. ನೀವು ಕೇಳಿದ್ರಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸಣ್ಣ ಊರಿನ ಇಡ್ಬೇಕು. ಸಣ್ಣ ಇದು ಇಲ್ಲಷ್ಟು ಸುಟ್ಟು ತೆಳ್ಳಗಾಗ್ಬಿಟ್ಟಿರ್ತೈತೆ ಅದು ಹಂಚು. ಹಾಗಾಗಿ ಅಲ್ಲಷ್ಟನ್ನ ಹೊತ್ತಿರ್ತೈತಿ. ಲವಣ ಉರಿ ಜಾಸ್ತಿ ಇಟ್ಟಿವಿ ಅಂದ್ರೆ ಸೈಡ್ ಬೇಕಾರ ಸೈಡ್ ಮ್ಯಾಗ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಹಿಂಗೇನಾದ್ರೂ ಹಾಕೋಬೇಕಾ. ಇದು ಅದನ್ನ ಹೇಳಿದ್ನಲ್ಲ, ತೊಳೆದೇನಿ ಇವತ್ತು ಇದನ್ನ ಹಂಚು. ಹಾಗಾಗಿ ಲವಣ ಸ್ವಲ್ಪ ಹೇಳಂಗಿಲ್ಲ. ಇವ ಭಾಳ ಅಂದ್ರೆ ಭಾಳ ರುಚಿ ಅಕ್ಕವ್ರಿ ದೋಸೆ ಅಂದರು. ನೀವು ಒಂದ್ಸಲ ಮಾಡಿರಲಿಲ್ಲ ಅಂದ್ರೆ ಮಾಡ್ಕೊಂಡು ತಿನ್ರಿ. ದಿಢೀರಾಗಿ ಅಕ್ಕವ. ನೀರಕ್ಕೆ ಮೊಸರು ಮಜ್ಜಿಗೆ ಐತಿ, ಏನು ಬೇಕಾಗಿಲ್ಲ, ನಾನು ಏನು ಹಾಕಂಗಿಲ್ಲ. ಬರೀ ನೀರು ಉಪ್ಪು ಎಷ್ಟು ಬೇಕಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ನೋಡ್ರಿ. ಇಲ್ಲಿ ಮಾಡಿ ನೋಡ್ರಿ. ಇದನ್ನ ಉರಿ ಜಾಸ್ತಿ ಇಟ್ನಿ, ಹಂಗಾಗಿ ಇಲ್ಲೇ ಲಘುನ ಕಪ್ಪಾತದ. ನಾನೀಗ ಇದನ್ನ ದೋಸೆನ ಹೊಳಿಸಿ ಹಾಕೋತೀನಿ ನೋಡ್ರಿ. ಎಷ್ಟು ಮಸ್ತ್ ಬಂತು ಕಾಣಿಸ್ತೈತಲ್ಲ. ಇನ್ನು ಸಣ್ಣ ಉರಿ ಒಳಗೆ ಬಿಟ್ಟಿವೆ ಅಂದ್ರೆ, ಜಾಸ್ತಿ ಟೈಮ್ ಬಿಟ್ಟಿವೆ ಅಂದ್ರೆ ಫುಲ್ ಕಲರ್ ಬರ್ತೈತಿ. ನಾನು ಇದಕ್ಕೆ ಸಕ್ಕರೆ ಹಾಕಿಲ್ಲ, ಏನೂ ಇಲ್ಲ. ದೋಸೆ ಐತಿ ಮಾಡ್ಕೊಂಡು ಆದಿಂದ ತೋರಿಸ್ತೇನೆ ನಾನು. ಆಲೂಗಡ್ಡೆ ಪಲ್ಯ ಮತ್ತು ದೋಸೆನೂ ರೆಡಿ. ಅದು ಆಲೂಗಡ್ಡೆ ಪಲ್ಯ, ಮಾವಿನ ಹಣ್ಣಿನ ಸೀಕರ್ನಿ. ನಮ್ಮ ಮನೆಯವರಿಗೆ ಮಾವಿನ ಹಣ್ಣಿನ ಸೀಕರ್ನಿ ಇಷ್ಟ ಆಗ್ಯದ ದೋಸೆ ಜೊತೆ. ಹಂಗಾಗಿ ನನಗ ಇದಿಷ್ಟು ನನಗೆ ಮನುಷ್ಯ ಅಂತ ತಿಳ್ಕೊಂಡೆ. 3 ಹಾಕೇನಿ ಅದ್ರೊಳಗ. ಲಕ್ಷ್ಮಿ ಮಗಳು, ಗೌರಿ ಮಗಳು ಲಕ್ಷ್ಮಿ ಐತ್ಲ, ಗೌರಿ ಮಗಳು ಲಕ್ಷ್ಮಿ ಅಲ್ಲ. ಮತ್ತೆ ಹಾಕೊಂಡ್ ತಿನ್ಕೊಂತ ಹೋಗ್ಬಿಡ್ಲಾ ಅಲ್ಲಿ ನೀರ್ ಬಿಟ್ಟಿ. ಹಾಗತ್ತೇನ ತಿನ್ನ ಅಂಕೇಶ. 14 ದೋಸೆ ತಿನ್ನಾಕ ನಾನು ಇದನ್ನ ಮಾಡಿ ಹಿಡಿ. 3 ಅದ ತಗೋ. ಬೇಡ ಬೇಡ ಇಲ್ಲ ನನಗಿರ್ಸ ಮತ್ ಬೇಕಾದ್ರೆ ತಗೋತ್ ನೀಡಿ. ಇಲ್ಲ ಅಂಕೇಶ್ ತಿನ್ನ. ಮತ್ತೆ ಅದಾವಿಲ್ಲ ಮಾಡ್ಕೊಳಕತ್ತೀನಿ. ಇಲ್ಲಿ ತಗೋ. ಚಪಾತಿಗಿಂತ ಪಲ್ಯ ಆಗ್ಬೇಕು ಮಸ್ತ್. ಹಿಂಗ್ ಕೂತಿನೋ ಕೈಯಾಗ ಹಿಡ್ಕೊ ಹೋಗ್ತಾ ಮಸ್ತ್ ಐತ್ರಿ. ಬಟಾಟೆ ಪಲ್ಯ ತಿನ್ಬೇಕು. ಕ್ಯಾಮ್ರಾ ಆಲೂಗಡ್ಡೆ ಪಲ್ಯ ನಾನು ಯಾವಾಗಲೂ ಆಲೂಗಡ್ಡೆ ಪಲ್ಯ ಹಿಂಗೆ ಮಾಡ್ತೇನಿಲ್ರಿ. ನಮ್ಮ ಮನೆಯವ್ರು ನೋಡಿ ಹೆಂಗೆ ಅಂತಾರೆ, ಚಪಾತಿ ಮಾಡ್ದಾಗ ಹಿಂಗೆ ಮಾಡ್ಬೇಕು ಪಲ್ಯ ಅಂತ. ಇದಕ್ಕೆ ಸಿಟ್ಟು ಬರ್ತೈತಿ. ನಾನು ಮಾಡೇನಂತ ಹೇಳಂಗಿಲ್ಲ ಅವ್ರು. ನೀವು ನೋಡಿದ್ರೆ ಜಗಳ ಮಾಡ್ತೀವಿ ಅಂತೀರಿ.
ಏನು ಆಲೂಗಡ್ಡೆ ಪಲ್ಯ ಇರೋದು. ಸೀಕರ್ನಿ ನಾ ಬೆಲ್ಲ ನೋಡಿಲ್ಲ. ಅಪಸ್ಕಾಯಿ ನೋಡಿ ವೆಂಕಟೇಶು, ಅಲ್ಲಿ ದೇವ್ರಿಗೆ ಪೂಜೆಗೆ ತಿಟ್ಟಿದ್ನಿಲ್ಲ 2 ಹಣ್ಣು, ಚಲೋ ಆಗೈತೆ. ಭರ್ಜರಿ ಭೋಜನ, ನಾಷ್ಟ, ಬ್ರೇಕ್ಫಾಸ್ಟ್ ಮಸ್ತ್ ಐತೆ. ಇವತ್ತಿನ ನಾಷ್ಟ ಭಾರಿ ಸೂಪರ್ ಆಗೈತೆ ನೋಡಿ. ದೋಸೆ, ಆಲೂಗಡ್ಡೆ ಬಾಜಿ ಮತ್ತು ಸೀಕರ್ನಿ ಮಸ್ತ್ ಐತೆ. ಇಲ್ಲೇ ನಮಗೂ ದೋಸೆ ರೆಡಿ ಮಾಡ್ಕೊಳಕತ್ತೀನಿ. ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆದಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನಿಲ್ಲಿ ಸೀರೆ ಫೋಟೋ ಏನು ಹಾಕಾಕತ್ತೇನಿಲ್ಲ. ನಿಮಗೆ ಯಾರಿಗಾದ್ರೂ ಸೀರೆ ಬೇಕಾದರೆ ಇಲ್ಲಿ ನಂಬರ್ ಏನು ಕೊಟ್ಟೇನಿಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನಲ್ಲಿ ನಾನು ಸೀರೆ ಸೇಲ್ ಮಾಡ್ತೀನಿ. ಇವು ಕಸೂತಿ ವರ್ಕಿನೂ ಡ್ರೆಸ್ ಅರಿವಿ ನೋಡಿ, ಡ್ರೆಸ್ ಮಟೀರಿಯಲ್ ಅಂತಿರಲ್ಲ, ಇದರಲ್ಲಿ ಭಾಳಷ್ಟು ಕಲರ್ ಅದಾವ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನೀವು ನಂಬರ್ಗೆ ವಾಟ್ಸಪ್ ಮಾಡಿರಿ. ಇನ್ನೊಂದು ನಾನು ವಾಟ್ಸಪ್ ಗ್ರೂಪ್ನ ಮಾಡೀನಿ ಸೀರೆದು. ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಾದ್ರೆ ಅದರದ್ದೆಲ್ಲ ಡೀಟೇಲ್ಸ್ ಬೇಕಾದ್ರೆ ನಾನು ಲಿಂಕ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲಿಂದ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಇದರಲ್ಲಿ ಕಾಟನ್ ಸೀರೆನೂ ಬರ್ತಾವೆ ಮತ್ತು ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿನೂ ಸೇಲ್ ಮಾಡ್ತೀನಿ. ಇವು ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ನೋಡಿರಿ. ನಿಮ್ಗೆ ಇವು ಬೇಕಂದ್ರೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ರಿಟರ್ನ್ ರೀಫಂಡ್ ಆಪ್ಷನ್ ಇರೋಂಗಿಲ್ಲ. ಕಲರ್ ಎಕ್ಸ್ಚೇಂಜ್ ಆಪ್ಷನ್ನು ಇರೋಂಗಿಲ್ಲ. ಏನಾದರೂ ಡ್ಯಾಮೇಜ್ ಆದ್ರೆ ಅಷ್ಟೇ ರಿಟರ್ನ್ ಆಪ್ಷನ್ ಐತಿ. ಡ್ಯಾಮೇಜ್ ಇದ್ರೂ ಏನೂ ಆಗಿರೋಂಗಿಲ್ಲ, ಯಾಕಂದ್ರೆ ನಾವು ಪ್ಯಾಕ್ ಮಾಡಿನ ಕಳಿಸಿರ್ತೇವಲ್ಲ. ಮತ್ತು ನಾವು ಎಂಥದಾರ ಕಳಿಸಿದ್ದೀವಿ ಅಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಡಬಲ್ ನನಗೆ ಬೀಳ್ತೈತೆ, ನನಗೆ ಲಾಸ್ ಆಗೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ನಿಮ್ಗೆ ಇಲ್ಲಿ ಯಾವ ಕಲರ್ ತೋರ್ಸಾಕತ್ತಿಲ್ಲ ಸೇಮ್ ಅವ ಕಲರ್ ಇರ್ತಾವೆ. ಕಲರಲ್ಲಿ ಏನೂ ಎಕ್ಸ್ಚೇಂಜ್ ಬರೋಂಗಿಲ್ಲ. ಈಗ ತೋರ್ಸಾಕತ್ತಿರೋದು ಇಳ್ಕಲ್ ಸೀರೆ. ಇವಂದ್ರೆ ಬಾರ್ಡರ್ ನೋಡಿರಿ, ಬಾರ್ಡರ್ ನೋಡಿದ್ರೆ ಎಷ್ಟು ಮಸ್ತ್ ಅದ, ಬಿಗ್ ಬಾರ್ಡರ್ ಐತಿ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಹೇಳ್ರಿ. ಇದರಲ್ಲಿ 63 ಕಲರ್ ಬರ್ತಾವೆ. ಯಾವ ಥರ ಬೇಕು ನೋಡ್ರಿ ಆ ಥರ ನಿಮ್ಗೆ ಸೀರೆ ಸಿಗ್ತಾವೆ. ಒಂದ್ಸಲನಾದರೂ ಇಳ್ಕಲ್ ಸೀರೆನ ಉಟ್ಕೋಬೇಕಂತ ಅನ್ನೋರಿಗೆ ಭಾಳಷ್ಟು ನಮೂನಿಯಲ್ಲಿ ಇಳ್ಕಲ್ ಸೀರೆಗಳು ಬರ್ತಾವೆ. ರೀಸನಬಲ್ ರೇಟಲ್ಲಿ ಸಿಗ್ತಾವೆ. ನಿಮ್ಗೆ ಬೇಕಂತಂದ್ರೆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಮತ್ತು ವಾಟ್ಸಪ್ ಲಿಂಕ್ ನಾನೇನು ಗ್ರೂಪ್ದ ಲಿಂಕ್ ಏನು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೇನಲ್ಲ, ಅಲ್ಲಿಂದ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಪ್ರತಿದಿನದ ಅಪ್ಡೇಟ್ ಸಿಗ್ತಿರ್ತೈತಿ. ನಾನು ಹೆಂಗಂತಂದ್ರೆ ಗ್ರೂಪ್ ಮೊದಲು ಮಾಡಿದ್ದೆ ನಾನು. ಅಲ್ಲಿ ಕೆಲವರು ಅಂದರೆ ಎಕ್ಸಿಟ್ ಆಗಕತ್ರ, ಹಾಗಾಗಿ ಬ್ಯಾಡ ಗ್ರೂಪಲ್ಲಿ ಹಾಕೋದು ಬ್ಯಾಡ ಅಂಥೇಳಿ ಈ ಸ್ಟೇಟಸಲ್ಲಿ ಹಾಕಿದಾಗ ಒಬ್ಬೊಬ್ಬರಿಗೆ ನಾನು ರಿಪ್ಲೈ ಮಾಡೋದು ನನಗೆ ಟೈಮ್ ಭಾಳ ಹೊಂಟ್ತು. ಹಾಗಾಗಿ ಯಾರಿಗಾದ್ರೂ ಬೇಕನ್ನೋರು ಇದ್ರಂದ್ರೆ ನನಗೆ ಹೊಳೆ ಸಪ್ರೇಟಾಗಿ ಮೆಸೇಜ್ ಹಾಕ್ತಾರೆ. ಮತ್ತು ಅಲ್ಲೆಲ್ಲ ಸೀರೆ ಡೀಟೇಲ್ಸ್, ಯಾವ ಥರ ಸೀರೆ, ಏನು ಉದ್ದ ಅಗಲ ಎಷ್ಟೈತಿ, ಮತ್ತು ರನ್ನಿಂಗ್ ಬ್ಲೌಸ್ ಐತೋ ಅಥವಾ ಕಾಂಟ್ರಾಸ್ಟ್ ಐತೋ ಯಾವುದೈತೆ ಅನ್ನೋದನ್ನು ಎಲ್ಲ ಡೀಟೇಲ್ಸ್ನು ಹಾಕಿರ್ತೀನಿ. ಹಾಗಾಗಿ ನಿಮ್ಗೆ ರೇಟ್ ಓಕೆ ಅನಿಸಿದ್ರೆ ತೊಗೊಳಕ್ಕೆ ಈಸಿ ಆಕೈತಿ, ನಿಮಗೂ ಈಸಿ ಆಕೈತಿ ಮತ್ತು ನನಗೂ ಈಸಿ ಆಕೈತಿ. ಕೆಲವ್ರು ಹೇಳ್ತಿದ್ರು ನೀವು ರಿಪ್ಲೈನೇ ಮಾಡೋಂಗಿಲ್ಲ ಅಂತೇಳಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ರಿಪ್ಲೈ ಮಾಡೋದು ಅಂತಂದ್ರೆ ಟೈಮ್ ಭಾಳ ಬೇಕು. ನಿಮ್ಗೆ ಗೊತ್ತಿಲ್ಲರಿ, ನಾನು ಒಂದೇ ಕೆಲಸ ಮಾಡೋಂಗಿಲ್ಲ, ಎಲ್ಲ ಕೆಲಸನೂ ಮಾಡ್ತಿರ್ತೀನಿ, ಬ್ಯುಸಿ ಇರ್ತೀನಿ. ಹಾಗಾಗಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ತೊಗೊಂಡು ಸಪೋರ್ಟ್ ಮಾಡಿರಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೂ ಶೇರ್ ಮಾಡಿರಿ. ಮತ್ತು ವಾಟ್ಸಪ್ ಗ್ರೂಪ್ದೂ ಲಿಂಕ್ ಏನೈತಿಲ್ಲ, ಯಾರಾದರೂ ಸೀರೆ ತೊಗೋತೀನಿ ಅನ್ನೋರ್ಗೂ ಶೇರ್ ಮಾಡಿರಿ.